ಸರ್ ಅದು ಚಿತ್ರರಂಗದ ಒಳಿತಿಗೆ ಅಂತ ನನಗೆ ಬಂದ ಮಾಹಿತಿ ಜಗ್ಗೇಶ್ ಸರ್ ಹೇಳಿದ್ದಾರೆ. ಯಾಕಂದ್ರೆ ಜಗ್ಗೇಶ್ ಸರ್ ಹಂಗೆಲ್ಲ ಇಡುವಲ್ಲ, ಅವ್ರು ಮಾತಾಡ್ಬೇಕಾದ್ರೆ ತುಂಬಾ ತೂಕ, ಬಹಳ ಜ್ಞಾನಿ ಇದ್ದಾರೆ ಅವರು. ಸೊ ಅವರು ಹಂಗೆಲ್ಲ ಲೂಸ್ ಟಾಕ್ ಎಲ್ಲ ಮಾತಾಡಲ್ಲ. ಅವ್ರು ಹೇಳಿದ್ದಾರೆ ಚಿತ್ರರಂಗದ ಒಳಿತಿಗೆ, ಯಾಕೆಂದ್ರೆ ಒಂದು ವರ್ಷದಿಂದ ಸಕ್ಸಸ್ ಇಲ್ಲ ಸರ್, ಆ ಕಾರಣಕ್ಕೆ ಮಾಡೋದು ಪೂಜೆ ಅಂತ ಆಗಿತ್ತು. ಸೊ ನನಗೆ ಒಂದೇನು ಗೊತ್ತಾ ಸರ್, ಈಗ ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತಾರೆ ಗೊತ್ತಾ, ಹಾಗೆ ವ್ಯಕ್ತಿಗಿಂತ ಚಿತ್ರರಂಗ ದೊಡ್ಡದು ಸರ್. ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ, ಆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದರೆಲ್ಲ ಊಟ ಮಾಡಿದ್ದಾರೆ, ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ. ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ, ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ಇಲ್ಲಿ ಯಾರು ಒಬ್ರು ಪರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜಗ್ಗೇಶ್ ಅವ್ರು ಬಿಡಿಸಿ ಹೇಳಿದ್ದಾರೆ. ಜಗ್ಗೇಶ್ ಸರ್ ಹಂಗೆಲ್ಲ ಹೇಳಲ್ಲ. ಸೊ ಅವರು ಬಹಳ ಯೋಚನೆ ಮಾಡೇ ಮಾತಾಡ್ತಾರೆ. ಒಂದು, ನಾನು ಅದನ್ನು ಒಪ್ಕೋತೀನಿ. ಎರಡನೇದು, ನನಗೆ ಸರ್ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್. ನನ್ನ ಮನೆಯಿಂದ ಬರೀ 3 ಕಿಲೋಮೀಟರ್ 4 ಕಿಲೋಮೀಟರ್ ಇದೆ ಚಾಮರಾಜಪೇಟೆ ಕಲಾವಿದರ ಸಂಘ. 400 ಕಿಲೋಮೀಟರ್ ದೂರ ಇರೋ ಇವರು ನೋಡಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು. ನಾನು ಬಂದಿದ್ದೀನಿ. ನಾನು ನನ್ನ ನೋವು ತೋಡ್ಕೋಬೇಕು ಮತ್ತು ಮಾತಾಡಿಸ್ಬೇಕು ಅನ್ನೋದಿತ್ತು ನನಗೆ. ಅಲ್ಲಿ ಹೋಗದೇ ಇದ್ರು ಪೂಜೆ ನಾನು ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್. ನನ್ನ ಪೂಜೆನ ಚಿತ್ರರಂಗ ಕೊಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನೇಲಿ ಮಾಡ್ತೀನಿ ಸರ್. 0ಇಂದ ಬಂದಿದ್ದೀನಿ ಸರ್. 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. ಹುಟ್ಟು ಬಟ್ಟೆಲೇ ಬಂದು ಇವತ್ತು ಮಾಡಿದ್ದೀನಿ. ಚಿತ್ರರಂಗಕ್ಕೆ ಏನು ಬೇಕು ನನ್ನ ಕೈಲಿ ನಡೆಯೋಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ.